ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಹನಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಸಖತ್ತಾಗಿದ್ದೀನಿ. ಬನ್ನಿ ನಮ್ಮಮ್ಮ ಏನು ಮಾಡ್ತಾರೆ ನೋಡೋಣ. ತಿಂಡಿ ಮಾಡ್ತಾರೆ ಗೈಸ್ ನಮ್ಮಮ್ಮ. ಏನಮ್ಮ ಇದು? ವಾಂಗಿಬಾತ್. ಡಿಫ್ರೆಂಟ್ ಟೈಪ್ ಆಫ್ ವಾಂಗಿಬಾತ್. ಕುಕ್ಕರಲ್ಲಿ ಅಕ್ಕಿ ಎಲ್ಲ ಡೈರೆಕ್ಟಾಗಿ ಹಾಕೋದು, ಡಿಫ್ರೆಂಟಾಗಿ ಮಾಡ್ಕೊಳ್ಳೋದಲ್ಲ. ನೆಕ್ಸ್ಟ್ ಟೈಮ್ ಅದ್ರದ್ದು ರೆಸಿಪಿ ತೋರಿಸ್ತೀನಿ. ಬನ್ನಿ, ಇವತ್ತು ಏನೇನಾಗುತ್ತೆ ಎಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಈ ರೆಸಿಪಿ ನೀವೆಲ್ಲರೂ ಕಲ್ತಿದ್ದು? ನಾನೇ ಕಲ್ತಿದ್ದೆ. ನೀವೇ ಕಲ್ತಿದ್ದ ಗೈಸ್? ಏನೇನು ಹಾಕೋರು ಅಂದರೆ ಬಟಾಣಿ, ಬದನೆಕಾಯಿ, ಕ್ಯಾಪ್ಸಿಕಮ್ ಹಾಕೋರೆ ಗೈಸ್. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಗೈಸ್ ಹೆಂಗಿರುತ್ತೆ ಅಂತ. ನಾವು ನೋಡಿರೋದು ಚೆನ್ನಾಗೇ ಮಾಡ್ತಾರೆ ಆ್ಯಕ್ಚುಲಿ. ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ರೆಸಿಪೀಸ್ ಇನ್ಮೇಲೆ. ಸ್ವಲ್ಪ ನಮ್ಮಮ್ಮನ ಇವಾಗ ಬ್ಯುಸಿ ಅವರೇ, ನನಗೂ ಎಕ್ಸಾಮ್ ಇವಾಗ ಮುಗ್ದೈತೆ. ಸೊ ನೆಕ್ಸ್ಟ್ ಚೆನ್ನಾಗಿರೋ ಬ್ಲಾಗ್ಸ್ ಬರುತ್ತೆ ಗೈಸ್. ಇವಾಗ ತಿಂದ್ಬಿಟ್ಟು ಹೇಳ್ತೀನಿ. ಆಗಲೇ ಎಲ್ಲ ಕೆಲಸ ಮುಗಿಸ್ಬಿಟ್ವಿ. ಏನು ಡೈಲಿ ತೋರಿಸೋದು ಅಂತ ಅದಕ್ಕೆ ತೋರಿಸಲ್ಲ ಗೈಸ್. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸೊ ಗೈಸ್, ನಮ್ಮ ಅಕ್ಕ ಬ್ಲಿಂಕಿಟಿಂದ ಏನೇನು ಆರ್ಡರ್ ಮಾಡೋರು ಬರೀ ತೋರಿಸಿ ಗೈಸ್. ನಾನು ತಿನ್ನಲ್ಲ ಇದು. ಬಟರ್, ಪನೀರ್, ಬಿಸ್ಕಾಟ್, ಯೂನಿಬಿಕ್ ಕಾಫಿ. ಏನು ಮಾಡೋಕ್ಕಿದು? ಚೀಸ್ ಕೇಕ್ ಗೈಸ್. ಚೀಸ್ ಕೇಕ್ ಮಾಡೋದಂತೆ. ರೆಸಿಪಿ ಹೇಳ್ತೀರಾ? ಹಾಂ, ಹೇಳ್ತಾರೆ ಗೈಸ್, ಬಟ್ ಅವ್ರ ಮುಖ ತೋರಿಸಂಗಿಲ್ಲ. ಸೊ ತೋರಿಸಲ್ಲ, ನಾನು ರೆಸಿಪಿ ತೋರಿಸ್ತೀನಿ. ಎಲ್ಲ ತೊಗೊಂಡೋಯ್ತಾರೆ, ಬಟ್ ಅವ್ರ ಮುಖ ತೋರಿಸಂಗಿಲ್ಲ ಗೈಸ್. ನಾನು ಅದೇ ಬೈತಾನೆ ಗೈಸ್ ನಮ್ಮ ಅಕ್ಕ. ಅವ್ರಿಗೆ ಇಷ್ಟ ಇಲ್ಲ ಆ ಥರ ಎಲ್ಲ. ಸೊ ರೆಸಿಪಿ ತೋರಿಸ್ತೀನಿ. ಈಗಲೇ ಮಾಡ್ತೀಯಾ? ಗೈಸ್ ಮಾಡೋ ತೋರಿಸ್ತೀನಿ. ಚೀಸ್ ಕೇಕ್ ಮಾಡೋಕ್ಕೆ ಏನೇನು ಬೇಕಂತ ಅಂದರೆ ಪನ್ನೀರು, ಬಟರು, ಯಾವ ಇದನ್ನು ತೊಗೋಬೋದು, ಬಿಸ್ಕೆಟು, ಒಂದು ಚಾಕ್ಲೇಟು. ನನಗೂ ಗೊತ್ತಿಲ್ಲ, ನಮ್ಮ ಅಕ್ಕ ತೋರಿಸ್ತಾರೆ. ಬನ್ನಿ ಅದು ತೋರಿಸಿ. ಕರ್ಡ್ ಬೇಕಾ? ಕರ್ಡ್ ಬೇಕಂತೆ ಗೈಸ್. ಫಸ್ಟು ಬಿಸ್ಕೆಟ್ ಹಾಕೋದವ್ರೆ. ರುಬ್ಕೋಬೇಕಂತೆ ಗೈಸ್. ರುಬ್ಕೊಂಡ್ಮೇಲೆ ಸಿಗ್ತೀವಿ. ಗೈಸ್ ಈ ಥರ ಪೌಡರ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಒಂದು ಇದಕ್ಕೆ ಹಾಕೊಳ್ಳೋಣ. ಇಲ್ಲಿದೆ ಎಂತಕ್ಕೆ ಹಾಕೋದು ಈಗ. ಅದನ್ನು ಒಂದು ಬಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಗೈಸ್. ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಮಮ್ಮ ಕೊಡ್ತವ್ರೆ, ತಿಂಡಿ ಮಾಡ್ತವ್ರೆ. ಈ ಥರ ಮಾಡ್ಕೊಡಬೇಕ ತರಿಯಾಗಿ. ಇದೀಗ ಹೆಂಗೆ ಸ್ವೀಟ್ ಹೇಳ್ದಿ? ಆ್ಯಕ್ಚುಲಿ ಇದಕ್ಕೇನು ಬಟರ್ನ ಹಾಕಿ ಏನು ಮಾಡಬೇಕು? ಇವಾಗ ಬೆಣ್ಣೆ ಹಾಕ್ಕೊಂಡವ್ರೆ. ಈ ಕಡೆ ನಮ್ಮಮ್ಮ ಇದನ್ನು ಮಾಡ್ತವ್ರೆ. ವಿಜಿಲರ್ಸ್ ಅಲ್ವಾ, ಹಂಗೆ ಬೇಯಿಸ್ತಾರೆ ಗೈಸ್. ಬೆಣ್ಣೆ ಸ್ವಲ್ಪ ಕಾಯಿ ಆದಮೇಲೆ ಅದೆಲ್ಲ ನೀಟಾಗಿ ಕವರ್ ಹಾಕಿಡ್ರಿ. ಓಕೆ, ಬೇಡ ಅಂತ ಸಾಕಾ? ಇಷ್ಟೇ ಬೆಣ್ಣೆ? ಇನ್ನು ಹಾಕ್ಬೇಕಾ? ನೋಡಿ ಗೈಸ್, ಇಷ್ಟು ನನ್ನ ಪ್ರಕಾರ 1 ಸ್ಪೂನಷ್ಟು ಬೆಣ್ಣೆ ಹಾಕೋವ್ರೆ. ಅದೇನೋ ದೊರಕಿಲ್ಲ ಗೈಸ್ ಈ ಥರ ಬೆಣ್ಣೆ ಮಾಡೋಕ್ಕೆ. ಗ್ಲಾಸ್ದು ಇದಕ್ಕೆ ಎಲ್ಲನೂ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಆ ಥರ ತಗೊಂಡು ಈ ಥರ ಲೇಯರಿಂಗ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಈ ಮಿಕ್ಸಿಗೆ ಪನ್ನೀರ್ ಹಾಕೋಬೇಕಾ? ಎಷ್ಟು ಹಾಕೋಬೇಕು ಪನ್ನೀರು? ಸ್ವಲ್ಪ ಚೀಸ್ ಥರ ಮಾಡೋದಕ್ಕೆ ಪನ್ನೀರ್ ಯೂಸ್ ಮಾಡ್ತಿದ್ದಾರೆ. ಓಕೆ, ನಮ್ಮ ಅಕ್ಕ ಯಾವ್ದು ಪನ್ನೀರ್ ಬರ್ತಾವ? ನಂದಿನಿ ಪನ್ನೀರಾ? ಯಾಕಂದರೆ ಗೈಸ್ ಅವಳ ಹೆಸರೇ ನಂದಿನಿ ಅಂತ ಕರೀತಾರೆ ಗೈಸ್. ಎಲ್ಲ ಈ ನಂದಿನಿ ಅಂತಲೇ, ಬಟ್ ಧನಲಕ್ಷ್ಮಿ ಅಂತ ರಿಯಲ್. ಸಾಕಷ್ಟು ಪ್ಲೀಸ್. ಏನೋ ಒಂಥರ ಇಷ್ಟ ಪನ್ನೀರೆಲ್ಲ ಊಟಕ್ಕೆ. ನೆಕ್ಸ್ಟು ಪನ್ನೀರ್ಗೆ ಹಾಕೊಂಡಾಯ್ತು. ನೆಕ್ಸ್ಟು ಮೊಸರು ಗೈಸ್ ತಗೊಬನ್ನಿ ಗೈಸ್. ಇಲ್ಲಿ ಇಟ್ಕೊಳ್ಳಿ, ಹಂಗಾರೆ ತತ್ತೀನಿ.
ನಮ್ಮನೇಲಿ ಮೊಸರು ನಂದಿನಿನೇ ಗೈಸ್. ನಮ್ಮನೇಲಿ ಎಲ್ಲ ನಂದಿನಿ 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 ಬಿಕಾಸ್ ನಮ್ಮ ಅಕ್ಕ ಇಷ್ಟು ನಂದಿನಿ. ಇದನ್ನು ಇಟ್ಕೊಳ್ಳೋಣ. ಓಕೆ, ಇದು ಬೆಣ್ಣೆ ಇದು ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಹಾಕಿ ನೀಟಾಗಿ ಕಲಿಸ್ಬೇಕು. ಒಂದು ಕನ್ಸಿಸ್ಟೆನ್ಸಿ ಜೋರಾಗಿ ಹೇಳೋ ಕೇಳಿಸಲ್ಲ ನನಗೆ ಗೈಸ್. ಅದು ಬೆಣ್ಣೆ ಹಾಕಿ ಕಲಿಸ್ಬೇಕಂತೆ, ಅಂದರೆ ಲೇಯರ್ ಆಗೋ ಥರ ಚೆನ್ನಾಗಿ ನೋಡಿ ಗೈಸ್. ಈ ಥರ ಲೇಯರ್ ಮಾಡ್ಕೊತವ್ರೆ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಹಾಕಿ ಕಲಿಸಿದ್ರೆ ಬೆಟರ್ ಆಗಿರೋದು. ಅವಾಗೆಲ್ಲ ಬೆಣ್ಣೆ ಬರೋದು. ಚೂರು ಅದಕ್ಕೆ ಹಾಕೊಂಡು ಕಲಿಸಿ. ಆಮೇಲೆ ಈ ಥರ ಮಾಡ್ಕೋಬೇಕು ಗೈಸ್. ಹೈಜೀನ್ ಮೇಂಟೈನ್ ಮಾಡೋದು ಸ್ಪೂನಲ್ಲಿ ಮಾಡ್ಬೋದು. ಹಾಂ, ಹೈಜೀನ್ ಮೇಂಟೈನ್. ನಾವು ಅಕ್ಕ 50 ಸಲ ಕೈ ತೊಳಿತಾಳೆ. ಹೆವಿ ಹೈಜೀನ್. ಇವಾಗ ಮತ್ತೆ ಕೈ ತೊಳ್ಕೊಂಡು ನೋಡ್ಕೊಳ್ಳಿ. ಅದಾದಮೇಲೆ ಹೈಜೀನು ಈ ಥರ ಲೇಯರಾಗಿ ಸೆಟ್ ಮಾಡ್ಕೋಬೇಕು. ಇದು ನಾವು ಆಗಲೇ ಮಾಡ್ಕೊಂಡ್ವಲ್ಲ ಪನ್ನೀರು ಕರಡೆಲ್ಲ ಹಾಕಿ, ಅದನ್ನು ಇವಾಗ ಇದ್ರ ಮೇಲೆ ಹಾಕ್ಬೇಕಂತೆ. ಬೇಕಾದ್ರೆ ನೀವು ಇನ್ನೂ ತಿಕ್ಕಾಗಿ ಮಾಡ್ಕೋಬೋದು. ಈ ಸ್ವಲ್ಪ ಒಂಚೂರು ತಿಕ್ಕಾಗಿರೋ ಚೆನ್ನಾಗಿ. ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಈ ಕೇಕ್. ಹೆಂಗಿರುತ್ತೆ ಹೇಳ್ತೀನಿ. ಎಸ್, ಚೀಸ್ ಕೇಕ್. ಸ್ವಲ್ಪ ಫ್ರೀಝರಲ್ಲಿ ಇಡಬೇಕು. ಒಂದು ಎಷ್ಟೊತ್ತು? ಒಂದು 10 ಮಿನಿಟ್ಸು. ಓಕೆ, ಫ್ರೀಜರ್ ಗೈಸ್. ಒಂದು 10 ಮಿನಿಟ್ಸ್ ಫ್ರೀಜರಲ್ಲಿ ಇಟ್ಬಿಟ್ಟು ಆಮೇಲೆ ಸಿಗ್ತೀವಿ. ಸೊ ಗೈಸ್, ಇವಾಗ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಗೈಸ್, ಈ ಥರ ಮೆಲ್ಟ್ ಮಾಡ್ಕೊಂಡ್ರೆ ಸಾಕು ಚಾಕ್ಲೇಟ್ನ. ಯಾವ್ದಾದ್ರು ಡಾರ್ಕ್ ಚಾಕ್ಲೇಟ್ ತೊಗೊಳ್ಳಿ. ನಮ್ಮ ಅಕ್ಕ ಯಾವುದೋ ಗೊತ್ತಿಲ್ಲ ಯಾವ ತಂದಾಳೆ ಅಂತ. ಈ ಥರ ಮಾಡ್ಕೊಳ್ಳಿ. ಆಗಲೇ ಚಾಕ್ಲೇಟ್ ಇದು ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀವಿ. ಸಾಕಾ? ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಗೈಸ್, ನಮ್ಮಮ್ಮ ಏನು ಹೆಲ್ಪ್ ಮಾಡಲ್ಲ ಗೈಸ್ ನಮಗೆ. ಅಡುಗೆ ಮಾಡೋದಾಗಲ್ಲ. ಸುಮ್ಮನೆ ಹೇಳ್ದೆ ಕಾವಡಿಗೆ ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಗೈಸ್, ಇದು ಸ್ವೀಟು ಏನಾದ್ರು ನಿಮಗೆ ಕಮ್ಮಿ ಅನ್ನಿಸ್ತು ಅಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಸಾಕು ಸ್ವೀಟು ಅಂತ ಅಂದರೆ ಸಾಕು. ನಾವು ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಸಕ್ಕರೆ ಹಾಕೋರೆ. ಮತ್ತು ಅದನ್ನು ಚೆನ್ನಾಗಿ ಕಲಸಿ 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 ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ. ಒಂದು 10 to 20 ಮಿನಿಟ್ಸ್ ಆಯಿತು. ಇವಾಗ ನಾವು ಆಗಲೇ ಏನು ವಿಪಿಂಗ್ ಕ್ರೀಮು, ಏನು ಬೆಲ್ಲ ಅಲ್ಲ, ಸಕ್ಕರೆ ಆ್ಯಂಡ್ ಏನು ಚಾಕ್ಲೇಟ್ದು ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ತದೆ ಇವಾಗ ಇಲ್ಲಿಗೆ. ಚೆನ್ನಾಗೈತೆ, ನೋಡೋಕ್ಕೆ ಚೆನ್ನಾಗೈತೆ. ಸೊ ಫುಲ್ಲು ಸೆಟ್ ಮಾಡ್ಕೊಳ್ಳಿ ಗೈಸ್. ಈ ಥರ ಸೆಟ್ ಮಾಡ್ಕೊಂಡೋದ್ಮೇಲೆ ಸ್ವಲ್ಪ ಪುಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಈ ಥರ ಸೈಡ್ಗೆ ಹಾಕಿ ಸೆಟ್ ಮಾಡಬೇಕು. ನಾನು ಫಸ್ಟ್ ಟೈಮ್ ತಿಂತಾ ಇರೋದಿದು, ಹೆಂಗಿರುತ್ತೋ ಗೊತ್ತಿಲ್ಲ. ಇದು ಎಷ್ಟು ಅವರ್ ಸೆಟ್ ಆಗಬೇಕು? 1 hour ಇಲ್ಲ 2 hours ಚೆನ್ನಾಗಿ ಸೆಟ್ ಆದಮೇಲೆ ತಿನ್ನಬೇಕು ಗೈಸ್. ಸಾಕಾ ನೋಡಿ? ಈ ಥರ ಮಾಡ್ಕೊಳ್ಳಿ ಗೈಸ್. ಇವಾಗ ಇದಾಕಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ 1 to 3 hours ಇಡ್ತೀವಿ. ತಿನ್ನೋಕೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಫೈನಲಿ ಕುಕ್ಕರ್ ವಾಂಗಿಬಾತ್ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡಿರ್ತೀನಿ. ವಾಂಗಿಬಾತ್ ಪಲಾವ್ ಚೆನ್ನಾಗೈತೆ. ಚೆನ್ನಾಗಿದೆ. ಸೊ ಗೈಸ್, ಫೈನಲಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋ ಸಮಯ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಪನ್ನೀರ್ ಅನ್ನಿಸ್ತಾ ಇದೆ. ನಮ್ಮ ಅಕ್ಕ ತಿನ್ನಲಿ, ಅವ್ರಿಗೆ ಗೊತ್ತಾಗುತ್ತೆ ಟೇಸ್ಟ್.
ಸೊ ಗೈಸ್ ಅಮ್ಮ ಬ್ಯುಸಿ ಇರು ಅಂತ ನಾನೇ ಪಾತ್ರೆ ತೊಳ್ದು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿದೆ. ಬಟ್ ನಾವು ಬಂದ್ಬಿಟ್ಟು ಏನು ಕೆಲಸ ದಿವ್ಯಾ ಶಾಕ್ ಆಗಿ ನೋಡ್ತಾರೆ. ಇದೆಲ್ಲ ಆಯಿತು ನನಗೆ ಬಂತು. Later. ಗೈಸ್ ಇವಾಗ ಮುದ್ದೆ ಮತ್ತು ಸಾಂಬಾರು ಬಿಸಿ ಮುದ್ದೆ ಅನ್ನ ಮಾಡಾಗಿದೆ. ಅಮ್ಮ ಕೇಳಿದ್ರು ಮುದ್ದೆ ಮಾಡ್ಕೊಡು ಅಂತ ನಮ್ಮ ಡ್ಯಾಡಿಗೆ. ಅಂದರೆ ಬೆಳಗ್ಗೆ ಮಾಡಿದ್ದು ಮತ್ತು ವಾಂಗಿಬಾತ್ ಐತೆ ಹಂಗೆ. ಸೊ ಅಮ್ಮ ಅಪ್ಪ ಬಂದಿದ್ದೆ ಒಂದು ಅಂತ ಕೇಳಿದ್ರು. ಅದಕ್ಕೆ ಮತ್ತೆ ಇಲ್ಲ ಮಾಡಲ್ಲ ನನಗೆ ಸುಮ್ಮನೆ ನಮ್ಮಮ್ಮ ಕೇಳಿದ್ರು ಅಂತ ನೋಡಿ ನೀರಿಟ್ಟಿದ್ದೀನಿ. ಮುದ್ದೆ ಮಾಡ್ತೀನಿ ಗೈಸ್. ನಾನು ಮುದ್ದೆ ಮಾಡೋಕೆ ಬರೋದೇ ನನಗೆ. ಇದನ್ನು ಹೇಳಿದ್ರೆ ಯಾರು ನಂಬಲ್ಲ ಗೈಸ್. ನನ್ನ ಫ್ರೆಂಡ್ಸು ನಂಬಲ್ಲ, ಯಾರು ನಂಬಲ್ಲ. ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತು ಗೈಸ್ ನಾನು ಮುದ್ದೆ ಮಾಡ್ತೀನಿ ಅಂತ. ಚೆನ್ನಾಗಿ ಮಾಡ್ತೀನಿ ಅಂತ ಗೈಸ್ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಈ ಥರ ನೀರು ಕುದಿಯುವಾಗ ನಾನು ಒಂದು ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಮಾಡ್ತೀರಾ ಆಗುತ್ತೆ ನಮಗೆ. ನೀವು ಒಂದು ಬಟ್ಲು ತೊಗೋತೀರಂದರೆ ಸ್ವಲ್ಪ 1.5 ಬಟ್ಲು ಆ ಥರ ನೀರು ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಇದು ಸ್ವಲ್ಪ ಕುದಿಬೇಕು. ಕಡಿಮೆ ಇಟ್ಬಿಟ್ಟು ಕುದಿಸಿ ಗಂಟಾಗ್ಬೋದು. ಆ್ಯಕ್ಚುಲಿ ನಾನು ಮುದ್ದೆ ಕಲ್ಲಲ್ಲೆಲ್ಲ ಮಾಡಲ್ಲ, ಈ ಥರ ಯಾವುದೋ ಒಂದು ಸೌಟ್ ತೊಗೊಂಡು ಸ್ವಲ್ಪ ಹಿಂಗೆ ಮಾಡಿಸಿದ್ದು ಫಸ್ಟು ಒಂದು 5 ಮಿನಿಟ್ಸ್ ಹಿಂಗೆ ಕುದಿಯೋಕೆ ಬಿಡ್ತೀನಿ. ಅಂದರೆ ಸ್ವಲ್ಪ ಬೇಯ್ಕೊಡೋಕ್ಕೆ. ನೋಡಿ ಈ ಥರ ಫುಲ್ಲು ಕುದಿತಾ ಇರಬೇಕದು, ಚೆನ್ನಾಗಿ ಕುದ್ದು ಬೇಯಬೇಕು ಗೈಸ್. ಗೈಸ್ ಈ ಥರ ಬೆಂದಮೇಲೆ ಅದನ್ನ ಹೀಗೆ ತಿರುಗಿಸ್ಕೊಂಡು ಗಂಟಿಂದ ತಿರುಗಿಸ್ಕೋಬೇಕು ಗೈಸ್. ನನಗೆ ಈ ಥರ ಫುಲ್ಲು ಫಸ್ಟು ಎಲ್ಲ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಕಿಚಕ್ ಪಿಚಕ್ಕಾಗ್ಬಿಡುತ್ತೆ. ನೋಡಿ ಇಷ್ಟೇ ಸಾಕು. ನೋಡಿ ಗೈಸ್ ಮುದ್ದೆ ರೆಡಿ ಆಯಿತು. ಇಷ್ಟೇ, ಏನಿಲ್ಲ, ಮುದ್ದೆ ಏನು ಕಷ್ಟ ಇಲ್ಲ. ಏನಂದ್ರೆ ನಮ್ಮಮ್ಮ ಏನೋ ಬೈಲಿಲ್ಲ. ಸೊ ಗೈಸ್ ಇವತ್ತಿನ ಊಟ ಬಂದು ಅನ್ನ ಸಾರು ಪ್ಲಸ್ ಇದು ಹೆಸರೇ ಗೊತ್ತಾಯಿಲ್ಲ ಕಾಲಿಫ್ಲವರ್ದು ಕಬಾಬ್ ಥರ ಮಾಡಿದ್ದೆ ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.